ಎಸ್ ವಿದ್ಯಾರ್ಥಿಗಳು ನೋಡ್ರಿ, ಇಲ್ಲಿ ಒಂದು ಏನಪ್ಪ ಅಂತಂದ್ರೆ ಒಂದು ಪ್ರಯೋಗ ಮಾಡೋದು. ಪ್ರತಿಯೊಂದು ವಸ್ತುವಿಗೆ ಏನಿರ್ತದೆ, ಘನ, ದ್ರವ, ಅನಿಲ, ಅದು ಸಾಂದ್ರತೆ ಇರ್ತದೆ. ವಸ್ತುವಿನೊಳಗೆ ಏನಾಗಿರ್ತದೆ, ಒಂದು ಸಾಂದ್ರತೆ ಇರ್ತದೆ. ಇದೊಂದು ಕಪ್ ತೊಗೊಂಡಿದ್ವಿ, ಅದರೊಳಗೆ ನೀರು ತುಂಬಾಕತ್ತೆ. ನೀರು ತುಂಬಿದ್ವಿ. ನೀರು ಎಷ್ಟು ತುಂಬಬೇಕು ಅಂತಂದ್ರೆ ಲಾಸ್ಟ್ ಎಡ್ಜ್ವರೆಗೆ ತುಂಬಬೇಕು. ನೋಡ್ರಿ, ಸಪಾಸ್ ತುಂಬಿದವು. ಇಟ್ಟ ಹಿಡಿಸ್ತದ. ಎಷ್ಟಾಗೈತಿ ಈಗ? ಏಕದಮ್ ಪಕ್ಕಾ ಫುಲ್ ತುಂಬಿದೆವು ಅದಿಲ್ಲ? ಹಾಂ ನೋಡ್ರಿ, ಈಗ ನೀವು ನೋಡ್ಬೋದು, ಈ 5 ರೂಪಾಯಿ 10 ರೂಪಾಯಿದು ಕಾಯಿನ್ಸ್ ಇದಾವೆ. ನಿಧಾನವಾಗಿ ನೀರಿನಾಗ ಬಿಡ್ತೇನೆ. ನೀರಿನೊಳಗೆ ಏನು ಬದಲಾವಣೆ ಆಗ್ತೈತೆ ಅಥವಾ ತಳ ಬೀಳ್ತೈತಿಲ್ಲ ನೋಡ್ರಿ. ಬೆಳಕೈತಿಲ್ಲ? ಏನಾಯ್ತು ಹಾಗಾದ್ರೆ, ಆ ವಸ್ತುವಿನ ಎಷ್ಟು ಗಾತ್ರ ಐತಿ ಅಷ್ಟು ಗಾತ್ರದ ನೀರು ಬೀಳ್ತದ. ಇದ್ರೊಳಗೆ ಒಂದು ಹಣ್ಣು ಹಾಕ್ತೇನೆ ನೋಡ್ರಿ. ತುಂಬಾಕೈತೇನು? ಮ್ಯಾಲೆ ಬರಕೈತೇನು? ನೀರು ಮ್ಯಾಲೆ ಬರಕೈತು? ಬಿತ್ತಿಲ್ಲ? ಹಾಂ, ಇದೇನು ತೋರಿಸುತ್ತೆ ಅಂತಂದ್ರೆ, ಪ್ರತಿ ವಸ್ತುವಿಗೂ ಕೂಡ ಏನಿರ್ತದೆ, ದ್ರವ್ಯರಾಶಿ ಇರ್ತದೆ. ಅಷ್ಟು ದ್ರವ್ಯರಾಶಿದ ಏನಾಗಿರ್ತದೆ ಅಂದ್ರೆ ಹೊರಗೆ ಇದಾಗ್ಬೋದು. ಅಲ್ಲಿ ನಮಗೆ ಪ್ರಯೋಗದೊಳಗೆ ತೋರಿಸಿದಾರೆ ನೋಡ್ರಿ. ಕಲ್ಲು ತೊಗೊಂಡು ನೀರಿನಾಗ ಬಿಡ್ರಿ ಅಂತ ಹೇಳಿದಾರೆ. ಕಲ್ಲು ಬದಲಾಗಿ ನಾವು ಇಲ್ಲಿ ಏನು ಮಾಡಿದ್ದೀವಿ, ಒಂದು ಹಣ್ಣು ತೊಗೊಂಡೀವಿ. ಅದಕ್ಕೆ ಜಾರಿಯೊಳಗೆ ಬಿಟ್ಟಾಗ ಏನಾಯಿತು ಅಂತಂದ್ರೆ, ಇದೇನು ತುಂಬಿತ್ಲ, ಎಷ್ಟು ವಸ್ತು ಐತಿ, ವಸ್ತುವಿನ ತೂಕ ಐತಿ, ಅಷ್ಟೇ ತೂಕದ ನೀರು ಏನಾಗೈತು ಹೊರಗೆ ಬೆಳಕೈತು ಅನ್ನೋದನ್ನು ನೋಡ್ಬೋದು.